ನೂರಾರು ಕನಸು ಹೊತ್ತು ಕುಟುಂಬವನ್ನ ಸಾಕೋ ಜವಾಬ್ದಾರಿ ಹೊತ್ತು 6 ವರ್ಷದ ಹಿಂದೆ ಕೆನಡಾಗೆ ಕೆಲಸಕ್ಕೆಂದು ತೆರಳಿದ್ದ ಕನ್ನಡಿಗ ಚಂದನ್ ಕುಮಾರ್ ಆಗಂತುಕರ ಗುಂಡೇಟಿಗೆ ಬಲಿಯಾಗಿ ಪರದೇಶದಲ್ಲಿ ಅನಾಥವಾಗಿ ಪ್ರಾಣ ಚೆಲ್ಲಿದ್ದಾರೆ. ದೂರದ ಕೆನಡಾದಲ್ಲಿ ಕನ್ನಡದ ಕಂಪು ಹರಿಸಿ ಕರ್ನಾಟಕದ ಸಂಸ್ಕೃತಿಯನ್ನ ಸಾರಿ ಸಾರಿ ಹೇಳ್ತಿದ್ದ ಅಪ್ಪಟ ಕನ್ನಡ ಪ್ರೇಮಿ ಚಂದನ್ ಸಾವು ಹೃದಯ ವಿದ್ರಾವಕವಾಗಿದೆ. ಇದ್ದ ಒಬ್ಬನೇ ಮಗನನ್ನ ಕಳೆದುಕೊಂಡು ಅಪ್ಪ ಅಮ್ಮ ದಿಗ್ಭ್ರಾಂತರಾಗಿದ್ದಾರೆ. ಕೆನಡಾದಲ್ಲಿ ನಡೆದ ಕನ್ನಡಿಗನ ಕಗ್ಗೊಲೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ. 9 ಬಾರಿ ಫೈರಿಂಗ್, ತಲೆಗೆ ಹೊಕ್ಕಿದ್ದು 6 ಬುಲೆಟ್. ಒಬ್ಬನೇ ಮಗನನ್ನು ಕಳೆದುಕೊಂಡ ತಂದೆ ತಾಯಿ. ನೂರಾರು ಕನಸು ಸಾಧಿಸೋ ಛಲ ಹೊತ್ತು ವಿದೇಶಗಳಿಗೆ ತೆರಳೋ ಭಾರತೀಯ ಯುವಕರು ಅನಾಥರಂತೆ ಪರದೇಶಗಳಲ್ಲಿ ಹತ್ಯೆ ಆಗ್ತಿರೋ ಹೃದಯ ವಿದ್ರಾವಕ ಘಟನೆಗಳು ಹೆಚ್ಚಾಗುತ್ತಲೇ ಇದೆ. ಅಂತೆಯೇ ಕೆನಡಾದಲ್ಲಿ ನೆಲಮಂಗಲ ಮೂಲದ ಚಂದನ್ ಕುಮಾರ್ ಎಂಬುವವರನ್ನ ಟಾರ್ಗೆಟ್ ಮಾಡಿ ಆಗಂತುಕನೊಬ್ಬ ಬರೋಬ್ಬರಿ 9 ಬಾರಿ ಗುಂಡಿನ ದಾಳಿ ನಡೆಸಿದ್ದಾನೆ. ಅದರಲ್ಲಿ 6 ಬುಲೆಟ್ಗಳು ನೇರವಾಗಿ ತಲೆಗೆ ಹೊಕ್ಕು ಕನ್ನಡಿಗ ಚಂದನ್ ಬರ್ಬರವಾಗಿ ಹತ್ಯೆಯಾಗಿರೋ ಘಟನೆ ಫೆಬ್ರವರಿ 8ರಂದು ನಡೆದಿದೆ. ಇದ್ದ ಒಬ್ಬನೇ ಮಗನನ್ನ ಕಳೆದುಕೊಂಡ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ದೂರದ ಕೆನಡಾದಲ್ಲಿ ಭೀಕರವಾಗಿ ಕಗ್ಗೊಲೆಯಾಗಿರೋ ವ್ಯಕ್ತಿ 37 ವರ್ಷದ ಚಂದನ್ ಕುಮಾರ್. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದ ಮೂಲದವರು. ಕಳೆದ 6 ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ದು L&T ಕಂಪನಿಯಲ್ಲಿ ಉದ್ಯೋಗ ಮಾಡ್ತಿದ್ರು ಎಂದು ಹೇಳಲಾಗ್ತಾ ಇದೆ. ಫೆಬ್ರವರಿ 8ರಂದು ಚಂದನ್ ಕೆನಡಾದ ವುಡ್ಬೈನ್ ಮಾಲ್ ಬಳಿ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಏಕಾಏಕಿ ದುಷ್ಕರ್ಮಿಯೊಬ್ಬ ಗನ್ ಹಿಡಿದು ಗುಂಡಿನ ಸುರಿಮಳೆ ಸುರಿಸಿದ್ದಾನೆ. ಆಗಂತುಕರ ಫೈರಿಂಗ್ನಲ್ಲಿ ಚಂದನ್ ತಲೆಗೆ 6 ಬುಲೆಟ್ಗಳು ಹೊಕ್ಕಿವೆ. ತಕ್ಷಣ ಪೊಲೀಸರು ಚಂದನ್ರನ್ನ ಆಸ್ಪತ್ರೆಗೆ ರವಾನಿಸಿದ್ರು. ಪ್ರಾಣ ಉಳಿಸಲು ಆಗಿಲ್ಲ. ಏಕಾಏಕಿ ನಡೆದ ಗುಂಡಿನ ದಾಳಿಗೆ ನಿಖರವಾದ ಕಾರಣವೇನು ಎಂದು ಸದ್ಯಕ್ಕೆ ತಿಳಿದು ಬಂದಿಲ್ಲ ಎಂದು ಹೇಳಲಾಗಿದೆ. ಗುಂಡಿನ ದಾಳಿ ನೋಡಿದ ಸ್ಥಳೀಯ ಹೇಳಿದ್ದೇನು? ಅದನ್ನು ತನ್ನ ಕಣ್ಣಾರೆ ನೋಡಿದ ಸ್ಥಳೀಯರು ಗಾಬರಿಗೊಂಡಿದ್ದು ತಾವು ನೋಡಿದ ಭೀಕರ ದೃಶ್ಯವನ್ನ ವಿವರಿಸಿದ್ದಾರೆ. ಮಾಲ್ ಹೊರಗೆ ತಮ್ಮ ಕಾರಿನಲ್ಲಿ ಕುಳಿತು ಮೊಬೈಲ್ನಲ್ಲಿ ಮಾತನಾಡ್ತಿದ್ದ ಓರ್ವ ವ್ಯಕ್ತಿಗೆ 10 ಬಾರಿ ಗುಂಡು ಹಾರಿಸಿದ ಶಬ್ದ ಕೇಳಿತಂತೆ. ಈ ವೇಳೆ ಕಾರಿನ ಕನ್ನಡಿಯ ಮೂಲಕ ನೋಡಿದಾಗ ವ್ಯಕ್ತಿಯೊಬ್ಬ ಗನ್ ಹಿಡಿದು ನಿಂತಿದ್ದು ಕಾಣಿಸಿತೆಂದು ಕೆನಡಾದ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಕುಟುಂಬದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. 6 ವರ್ಷಗಳಿಂದ L&T ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಚಂದನ್ಗೆ ಮದುವೆ ಮಾಡಿಕೋ ಎಂದು ಹೇಳುತ್ತಲೇ ಇದ್ದೆವು. ಇತ್ತೀಚೆಗೆ ಅದಕ್ಕೆ ಒಪ್ಪಿಕೊಂಡಿದ್ದ. ಕೆಲವೇ ತಿಂಗಳಲ್ಲಿ ಮದುವೆ ಮಾಡಲು ಯೋಚಿಸುತ್ತಿದ್ದೆವು. ಆದರೆ ಈಗ ಅವನ ಸಾವಿನ ಸುದ್ದಿ ಕೇಳಿ ನಮಗೆ ಸಿಡಿಲು ಬಡಿದಂತಾಗಿದೆ ಅನ್ನೋದು ಚಂದನ್ ತಂದೆ ಮಾತುಗಳಾಗಿದೆ. 6 ತಿಂಗಳ ಹಿಂದೆ ಬಂದಿದ್ದ. ಏಪ್ರಿಲ್ನಲ್ಲಿ ಮತ್ತೆ ಬರ್ತೀನಿ ಎಂದು ತಿಳಿಸಿದ್ದ. ಅಲ್ಲಿ ಕೆಲಸ ಬಿಟ್ಟು ಇಲ್ಲಿಗೆ ಬಂದುಬಿಡು ಅಂತ ಹಲವು ಬಾರಿ ಹೇಳಿದ್ದೆ ಎಂದು ತಂದೆ ಕಣ್ಣೀರು ಹಾಕಿದ್ದಾರೆ. ಮೃತದೇಹವನ್ನ ಶೀಘ್ರ ಕಳಿಸಿಕೊಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಎಂದು ನಂದಕುಮಾರ್ ಮನವಿ ಮಾಡಿದ್ದಾರೆ. ಈಗ ಎಲ್ಲ ಪೊಲೀಸ್ ಇದೆಲ್ಲ ತನಿಖೆ ಆಗಿದೆ. ನಾನು ಕೂಡ ಅಲ್ಲಿ ಪಾರ್ಲಿಮೆಂಟ್ ಇದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಅದು ಅವರು ಹೇಳಿದ ಪ್ರಕಾರವಾಗಿ ಶನಿವಾರ ತಪ್ಪಿದ್ರೆ ಭಾನುವಾರ ನೀವು ಪಾತಿರುವ ಶರೀರ ಖಂಡಿತವಾಗಲೂ ಬರುತ್ತದೆ. ನಾನು ಈಗಲೂ ಕೂಡ ಅದಕ್ಕೆ ಬಗ್ಗೆ ಪ್ರಯತ್ನ ಪಡ್ತೀನಿ. ನಮ್ಮ ಶ್ರೀನಿವಾಸ ಮೂರ್ತಿಯವರು ಇರ್ತಾರೆ, ನಾವು ಇರ್ತೀವಿ, ನಿಮ್ಮ ಜೊತೆ ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ ಅಂತಂತ ಹೇಳಿದ್ರು. ನಾವು ಮಾಧ್ಯಮ ಮಿತ್ರರನ್ನು ಇದೇ ಕೇಳ್ಕೊಂಡಿದ್ದು, ನಮ್ಮ ಪಾರ್ಥಿವ ಶರೀರ ನಮಗೆ ಬಂದು ನಮ್ಮ ಸ್ವದೇಶ ಕ್ಷೇತ್ರದಲ್ಲಿ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದು ನಮಗೆ ಅದೊಂದು ಪುಣ್ಯ ಮಾಡಿಕೊಡಿ, ನಮಗೆ ಅವಕಾಶ ಮಾಡಿಕೊಡಿ. ನಮ್ಮ ಮಾತು ಧರ್ಮದಲ್ಲೇ ಆಗಲಿ, ನಮ್ಮ ಹೋಗಿದ್ದೊಂದು ದುಃಖದಲ್ಲಿ ಎಲ್ಲನ ಒಂದು ಕಾರ್ಯ ಆಗಲಿ ಅಂತ ನಾವು ಕೇಳ್ಕೊಂಡಾಗ ಅವರೆಲ್ಲ ಖಂಡಿತವಾಗ್ಲೂ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಇಲ್ಲಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಭರವಸೆ ಪ್ರಕಾರವಾಗಿ ಈ ಕಾರ್ಯ ನಡೀತಿದೆ ಅಂತ ನನಗೆ ಭರವಸೆ ಇದೆ.
ಚಂದನ್ ಅವರ ತಂದೆ ತಾಯಿ ತ್ಯಾಮಗೊಂಡ್ಲುವಿನಲ್ಲಿ ವಾಸವಿದ್ದಾರೆ. ಶಾಲಾ ಶಿಕ್ಷಕರಾಗಿ ನಿವೃತ್ತರಾದ ನಂದನ್ ಕುಮಾರ್ ದಂಪತಿಯ ಒಬ್ಬನೇ ಮಗ ಚಂದನ್. ಆತ ದೂರದ ದೇಶದಲ್ಲಿ ಹತ್ಯೆಗೀಡಾಗಿದ್ದಾನೆ ಎಂದು ತಿಳಿದು ತಂದೆ ತಾಯಿ ಕಂಗಾಲಾಗಿದ್ದಾರೆ. ತಾಯಿ ಏನು ಮಾತನಾಡದೆ ಕಣ್ಣೀರು ಹಾಕಿದ್ದಾರೆ. ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಭಾನುವಾರ ರಾತ್ರಿ ಕೆನಡಾ ಪೊಲೀಸರು ಕರೆ ಮಾಡಿ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದಾರೆ. ನನಗೆ ಅದು ಅರ್ಥವಾಗದಿದ್ದನ್ನು ತಿಳಿದ ಅವರು ಕನ್ನಡ ಬರುವ ಸ್ಥಳೀಯರ ಮೂಲಕ ಮಗನ ಸಾವಿನ ವಿಷಯ ತಿಳಿಸಿದ್ರು. ವಿಷಯ ತಿಳಿದು ನಮಗೆ ದಿಕ್ಕೇ ತೋಚದಂತಾಯಿತು ಎಂದು ತಾಯಿ ಶೈಲಜಾ ಕಣ್ಣೀರು ಹಾಕಿದ್ದಾರೆ. ಏನು ಮಾಡೋದು ಏನು ಹೇಳೋದು, ಭಾಳ ದುಃಖ ಆಗುತ್ತೆ ಸರ್. ಇರೋದು ಮಗನ ಕಳ್ಕೊಂಡ್ಬಿಟ್ವಿ. ಹ್ಞೂ ಸರ್, ಒಬ್ಬನೇ ಮಗ. ಇಲ್ಲೂ ತುಂಬ ಬೆಳೆದ್ಬಿಟ್ಟಿದ್ದ, ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸೋದಾಗ್ಲಿ ಎಲ್ಲ ಮಾಡ್ತಾ ಇದ್ದ. ಚಿಕ್ಕ ವಯಸ್ಸಿಂದನೂ ಎಲ್ಲದರಲ್ಲೂ ಬೆಳೆದಿದ್ದ. ಒಂದು ಡ್ರಾಯಿಂಗ್ ಆಗಲಿ ಕ್ಯಾಲಿಯೋಗ್ರಾಫಿ ಒಳಗೆ ಕಲ್ತ್ಕೊಂಡು ಅವರು ಯೂನಿಯನ್ ಎಲ್ಲ ಇತ್ತು ಅವರು ಇದರಲ್ಲಿ ಹಾಸ್ಟ್ಲಲ್ಲಿ. ಅವಾಗೆಲ್ಲ ಇವನಿಗೆ ಬರೆಯೋಕೆ ಕೊಡ್ತಾ ಇದ್ರು. ಪೇಂಟಿಂಗು ಅಷ್ಟೇ, ಯಾರು ಯಾವ ಥರ ಕೂತಿದ್ರೆ ಅದೇ ಥರ ಬಿಡಿಸೋನು. ಎಲ್ಲ ಥರನೂ ಎಲ್ಲ ಜಾಗದಲ್ಲೂ ತುಂಬ ಒಳ್ಳೆ ಹೆಸರು ತಗೊಂಡಿದ್ದಾನೆ ಸರ್ ಅವನು. ಭಾಳ ಟ್ಯಾಲೆಂಟ್. ಅವನು 30,000 ಲಾಟ್ರಿ ಒಳಗೆ ಎತ್ತಿದಾಗ ಅವನಿಗೆ ಕಂಪ್ನಿ ಒಳಗೆ ಕೆಲಸ ಸಿಕ್ಕಿದ್ದು. ಅವನೇ ಕಂಪ್ನಿಯವರೇ ಕೆಲಸ ಕೊಟ್ಟು ನಾವು ₹1 ಕೊಟ್ಟಿಲ್ಲ, ಅವರೇ ಕರ್ಸ್ಕೊಂಡ್ರು ಫಾರಿನ್ಗೆ. ಅವ್ರು ರಾತ್ರಿ ಈಗ 8 ಗಂಟೆಗೆ ಅವ್ರಿಗೆ ಫೋನ್ ಬಂತಂತೆ, ಹಿಂಗಾಯ್ತು ಅಂತ. ತಾಯಿ ಮನೆಗೆ ತಿಳಿಸಿದ್ರು ಹಿಂಗೆ ಆಗಿದೆ ಅಂತ. ರಾತ್ರಿ 2 ಗಂಟೆಯಲ್ಲಿ ಅವ್ರಿಗೆ 8 ಗಂಟೆಲಿ ತಿಳಿಸಿರೋದು ಅವ್ರಿಗೆ ಗೊತ್ತಾಗಿಲ್ಲ. ಇಂಗ್ಲೀಷಲ್ಲೆಲ್ಲ ಮಾತಾಡಿದ್ದಾರೆ, ಗೊತ್ತಾಗಿಲ್ಲ. ತಿರ್ಗಿ ಯಾರೋ ಫ್ರೆಂಡು ತಿರ್ಗಾ ಕನ್ನಡದಲ್ಲಿ ಹೇಳಿದ್ದಾನೆ. ಇವ್ರ ಮಗನಿಗೆ 2-3 ಸರಿ ಫೋನ್ ಮಾಡಿದ್ರಂತೆ, ಎತ್ತಿಲ್ಲ. ಆಮೇಲೆ ಇವ್ರಿಗೆ ಆಮೇಲೆ ಎಲ್ಲರೂ ಹಿಂಗೆ ಫೋನ್ ಮಾಡಿ ಆವಾಗ ಇವ್ರಿಗೆ ವಿಚಾರ ತಿಳಿದಿದ್ದೆ. ಅಲ್ಲಿವರೆಗೂ ಅವ್ರಿಗೆ ಗೊತ್ತಿಲ್ಲ. ಕೆನಡಾದಲ್ಲಿ ಬೆಂಗಳೂರಿನ ನೆಲಮಂಗಲದ ಚಂದನ್ ಕುಮಾರ್ ಹತ್ಯೆ ನಡೆದಿದ್ದು ಯಾವ ಕಾರಣಕ್ಕಾಗಿ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದು ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಷಾದ ವ್ಯಕ್ತಪಡಿಸಿದರು. ಜೊತೆಗೆ ಮೃತದೇಹವನ್ನು ಭಾರತಕ್ಕೆ ಕರೆತರಲು ವಿದೇಶಾಂಗ ಸಚಿವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಮೃತದೇಹ ವಾಪಸ್ ತರುವ ವಿಚಾರದಲ್ಲಿ ನಮ್ಮ ಇಂಡಿಯನ್ ಹೈಕಮಿಷನರ್ ಅವರು ಮಾತನಾಡಿದ್ದಾರೆ. ಅವರ ಮೃತದೇಹ ತರಲು ಇನ್ನೂ 3-4 ದಿನ ಆಗಬಹುದು. ಮೃತದೇಹ ಬಂದ ಮೇಲೆ ಏನು ಗೌರವ ಸಮರ್ಪಣೆ ಮಾಡಬೇಕು ಮಾಡುತ್ತೇವೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ ದುಃಖ ಭರಿಸುವ ಧೈರ್ಯ ಭಗವಂತ ತುಂಬಲಿ ಎಂದು ಹೇಳಿದ್ದಾರೆ. ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ, ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂಯಿಂಗಿಗೆ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂಥೇಳಿ ತಿಳಿಸಿದ್ದಾರೆ. ಎಂಬೆಸಿಯವರು ಮತ್ತು ಅಲ್ಲಿನ ಕನ್ನಡ ಸಂಘದವರು ಅವರೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ. ಶನಿವಾರ ಇಲ್ಲಿಗೆ ತಲುಪ್ಬೋದು. ನಮ್ಮ ಏರ್ಪೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಕ್ಕೆಲ್ಲ ಸರ್ಕಾರ ಅದನ್ನು ಸಹಾಯ ಮಾಡಿಕೊಂಡು ಇಲ್ಲಿಗೆ ತರೋದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ SP ಅವರೆಲ್ಲರೂ ಕೂಡ ಮಾಡ್ತಾರೆ. ಭಾಳ ವಿಷಾದಕರವಾದಂಥ ಸಂಗತಿ. ಅವರಿಗೆ, ಅವರ ಸ್ನೇಹಿತರಿಗೆ, ವಿಶೇಷವಾಗಿ ತಂದೆ ತಾಯಿಗಳಿಗೆ ಒಬ್ಬನೇ ಮಗ. ಅವರು ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ಯಾವುದೇ ತಂದೆ ತಾಯಿಗೆ ಅತೀವ ದುಃಖ ಆಗ್ತಕ್ಕಂಥದ್ದು. ನಾವು ಕೂಡ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ತಂದೆ ತಾಯಿಗಳಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಚಂದನ್ ಕುಮಾರ್ ಅವರು ತಮ್ಮ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ಅಥವಾ ಕಾರಿನ ಸಮೀಪವಿದ್ದಾಗ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ವರದಿಯಲ್ಲಿ ಲಭ್ಯವಾಗಿರುವ ದೃಶ್ಯಾವಳಿಗಳ ಪ್ರಕಾರ ಚಂದನ್ ಅವರ ಕಾರಿನ ಮುಂಭಾಗದ ಗಾಜಿನ ಮೇಲೆ ಗುಂಡು ಹೊಕ್ಕಿರುವ ಗುರುತುಗಳು ಸ್ಪಷ್ಟವಾಗಿ ಕಂಡುಬಂದಿವೆ. ಇದು ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಅಥವಾ ಸಮೀಪದಿಂದ ನಡೆಸಲಾದ ದಾಳಿ ಇರಬಹುದೆಂದು ಶಂಕಿಸಲಾಗಿದೆ. ಕೆಲ ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ದ ಚಂದನ್ ಕನ್ನಡಿಗರ ಸಮುದಾಯವನ್ನ ಸಂಘಟಿಸಿ ಸಾಮಾಜಿಕವಾಗಿ ಸಕ್ರಿಯನಾಗಿದ್ದು ಅವನು ತುಂಬಾ ಪರಿಶ್ರಮಿ. ವೃತ್ತಿಯಲ್ಲಿ ತುಂಬಾ
ಮುಂದೆ ಹೋಗಿದ್ದ. ಅವನ ಬೆಳವಣಿಗೆ ಸಹಿಸಲಾಗದೆ ಅಸೂಯೆಯಿಂದ ದಾಳಿ ಮಾಡಿರಬಹುದು. ಆದಷ್ಟು ಬೇಗ ಅವರ ಮೃತದೇಹ ತರಿಸಿಕೊಡಿ, ಅವನು ಹುಟ್ಟಿದ ನೆಲದಲ್ಲೇ ಅಂತ್ಯಕ್ರಿಯೆಗೆ ಅವಕಾಶ ಮಾಡಿಕೊಡಿ ಅನ್ನೋದು ಚಂದನ್ ಸಂಬಂಧಿಕರ ಆಗ್ರಹವಾಗಿದೆ. ಚಂದನ್ ಅವರು ಸುಮಾರಾಗಿ ಒಂದು 6 ವರ್ಷದ ಕೆಳಗಡೆ ಹೋಗಿದ್ದು. ಇಲ್ಲಿಂದ ಚೆನ್ನಾಗಿ ದುಡಿಬೇಕು ಅಂತ ಹೋಗ್ತಾರೆ. ಆದರೆ ಅಲ್ಲಿನ ಗೋರ್ಮೆಂಟು ಯಾವುದೇ ಒಂದು ಅವ್ರಿಗೆ ಒಂದು ಸೆಕ್ಯೂರಿಟಿ ಆಗಲಿ ಯಾವುದು ಕೊಡೋದಿಲ್ಲ. ಇವಾಗ ನೋಡಿದ್ರೆ ಸುಮಾರು ಒಂದು 8ರಿಂದ 10 ಗಂಟೆ ಆಯಿತು ಅವ್ನು ಡೆತ್ ಆಗಿ. ನಮ್ಗೆ ಇದುವರೆಗೂ ಯಾವ ಥರ ಡೆತ್ ಆದ ಏನನ್ನೋದು ಒಂದು ಇನ್ಫಾರ್ಮೇಷನ್ ಸತನೂ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡು ಅವ್ರಿಗೆ ಒಂದು ಬಾಡಿ ಆದಷ್ಟು ಜಲ್ದಿ ಬರಲಿಕ್ಕೆ ಒಂದು ಅನುಕೂಲ ಮಾಡಬೇಕು ಅಂತ ಕೇಳ್ತೀವಿ. ತನಿಖೆ ಅಂದರೆ ಈಗ ಅವನು ಸ್ವಲ್ಪ ಏನಂದರೆ ಒಂದು ಕನ್ನಡ ಸಂಘಟನೆ ಬಗ್ಗೆ ಆಗಲಿ, ಇಲ್ಲಿಂದ ಯಾವುದೇ ಒಂದು ಫಿಲಮ್ ಶೂಟಿಂಗ್ ಆಗಲಿ, ಯಾವುದೇ ಒಂದು ಆಕ್ಟ್ರೆಸ್ದು ಹೋದರೆ ಫಸ್ಟ್ ಇವನು ಹೋಗ್ಬಿಟ್ಟು ಇನ್ವೈಟ್ ಮಾಡಿ ಅವ್ರ ಜೊತೆ ಎಲ್ಲ ಪೂರ ಕಳಿಸೋವರೆಗೂ ಇದ್ದ. ಇವನು ಮುಂದುವರ್ಕೆ ನೋಡ್ಕೊಂಬಿಟ್ಟು ಯಾರೋ ಒಂದು ಕರೆದ್ಬಿಟ್ಟು ಒಂದು ಮಾಲ್ ಹತ್ತ ಬರ್ರಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದಾಗ ಕಾರ್ ಇಳಿತಿದ್ದಂಗೆ ಶೂಟೌಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು, ಇವನಿಗೆ ಯಾಕೆ ಟಾರ್ಗೆಟ್ ಮಾಡಿದ್ರು, ಈ ಕನ್ನಡ ಬಗ್ಗೆ ಒಂದು ಜನಕ್ಕೆ ಅನುಕೂಲದ ಬಗ್ಗೆ ಓಡಾಡ್ತಾ ಇರೋದೇ ಇವನಿಗೆ ಮುಳ್ಳಾಯ್ತಾ ಅನ್ನೋದು ಒಂದು ನಮಗೆ ಸಂಶಯ ಕಾಣ್ತಾ ಇದೆ. ಸದ್ಯ ಕೆನಡಾ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು, ಹತ್ಯೆಗೆ ನಿಖರವಾದ ಕಾರಣವೇನು ಎಂಬುದು ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಿದೆ. ಇದೊಂದು ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಹತ್ಯೆಯ, ಖಲಿಸ್ತಾನ ಸಂಘಟನೆ ನಡೆಸಿದ ಹತ್ಯೆಯ ಎಂಬುದನ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇತ್ತ ಚಂದನ್ ಅವರ ಮೃತದೇಹವನ್ನ ಆದಷ್ಟು ಬೇಗ ಬೆಂಗಳೂರಿಗೆ ತರಿಸಿಕೊಡಲು ಕುಟುಂಬಸ್ಥರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮತ್ತು ವಿದೇಶಾಂಗ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಅಪ್ಪಟ ಕನ್ನಡ ಪ್ರೇಮಿಯೊಬ್ಬ ಪರದೇಶದಲ್ಲಿ ಅನಾಥವಾಗಿ ಜೀವ ಬಿಟ್ಟಿರೋದು ಬಹಳ ಬೇಸರದ ಸಂಗತಿ. ಸದ್ಯ ಕೆನಡಾ ಪೊಲೀಸರು ಘಟನಾ ವಿವರಗಳನ್ನ ಕಲೆ ಹಾಕಿ ಪರಿಶೀಲನೆ ನಡೆಸ್ತಾ ಇದ್ದು, ಹತ್ಯೆಗೆ ನಿಖರವಾದ ಕಾರಣವೇನು ಎಂಬುದು ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಿದೆ. ಇದೊಂದು ದ್ವೇಷದ ಹಿನ್ನೆಲೆಯಲ್ಲಿ ನಡೆದ ಹತ್ಯೆನ, ಖಲಿಸ್ತಾನ ಸಂಘಟನೆ ನಡೆಸಿದ ಕಗ್ಗೊಲೆನಾ ಎಂಬುದನ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇತ್ತ ಚಂದನ್ ಅವರ ಮೃತದೇಹವನ್ನ ಆದಷ್ಟು ಬೇಗ ಬೆಂಗಳೂರಿಗೆ ತರಿಸಿಕೊಡಲು ಕುಟುಂಬಸ್ಥರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮತ್ತು ವಿದೇಶಾಂಗ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಅಪ್ಪಟ ಕನ್ನಡಿಗ ಚಂದನ್ ಸಾವಿಗೆ ನ್ಯಾಯ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಮ್ಮ ಪ್ರಾರ್ಥನೆಯೂ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.